ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಘನವಾಗಿ ಪೇರೂರು ಬಂಡ ವಕುಳ ಮಾತಾ ದೇವಾಲಯದ ವಾರ್ಷಿಕೋತ್ಸವ. ಶ್ರೀನಿವಾಸನ ಮಾತೃಮೂರ್ತಿಗೆ ಅಷ್ಟೋತ್ತರ ಶತಕಲಶಾಭಿಷೇಕ. ಗರುಡೋತ್ಸವದಲ್ಲಿ ಶ್ರೀ ಸುಂದರ ರಾಜಸ್ವಾಮಿಯವರ ಅಭಯ ಪ್ರದಾನ. ತಿರುಚಾನೂರಿನಲ್ಲಿ ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನ. ವೈಭವಪೇತವಾಗಿ ಅವತಾರ ಮಹೋತ್ಸವಗಳು ಪರಿಸಮಾಪ್ತಿ. ತಿರುಮಲದಲ್ಲಿ ಭಕ್ತರ ಸೌಕರ್ಯಕ್ಕಾಗಿ ಉಚಿತ ಬಸ್ ಸೇವೆ ಪ್ರಾರಂಭ. ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿದ ಟಿಟಿಡಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ. ತಿರುಪತಿ ಸಮೀಪದ ಪೇರೂರು ಬಂಡದಲ್ಲಿ ನೆಲೆಸಿರುವ ಶ್ರೀ ವಕುಳ ಮಾತಾ ದೇವಾಲಯದ 3ನೇ ವಾರ್ಷಿಕ ಬ್ರಹ್ಮೋತ್ಸವ ಶುಕ್ರವಾರ ಆಗಮುಕ್ತವಾಗಿ ನೆರವೇರಿತು. ಇದರ ಅಂಗವಾಗಿ ಆಲಯದ ಪ್ರಾಂಗಣದಲ್ಲಿ ಅರ್ಚಕರು ವೈದಿಕ ಕ್ರತುವುಗಳನ್ನು ನಿರ್ವಹಿಸಿ ಹೋಮಗಳನ್ನು ಮಾಡಿದರು. ನಂತರ ವಕುಳ ಮಾತಾ ಉತ್ಸವ ಮೂರ್ತಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಮಾತೃಮೂರ್ತಿ ಶ್ರೀ ವಕುಳ ಮಾತೆ ನೆಲೆಸಿರುವ ಪರಮಪಾವನ ಪುಣ್ಯಕ್ಷೇತ್ರ ಪೇರೂರು ಬಂಡ ದ್ವಾಪರ ಯುಗದಲ್ಲಿ ಯಶೋಧ ಮಾತಾ, ಕಲಿಯುಗದಲ್ಲಿ ವಕುಳ ಮಾತೆಯಾಗಿ ಅವತರಿಸಿ ಶ್ರೀ ಪದ್ಮಾವತಿ ಶ್ರೀನಿವಾಸರ ಪರಿಣಯಕ್ಕೆ ಮುಂದಿದ್ದು ನೆರವೇರಿಸಿದರು ಎಂಬುದು ಪುರಾಣ. ಇಂತಹ ಪ್ರಾಶಸ್ತ್ಯವಿರುವ ಶ್ರೀವಾರಿ ಮಾತೃಮೂರ್ತಿ ವಕುಳ ಮಾತೆ ದೇವಾಲಯವನ್ನು ಪೇರೂರು ಬಂಡದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಪುನಃ ನಿರ್ಮಿಸಿ ಅತ್ಯುತ್ತಮ ವಸತಿಗಳನ್ನು ಕಲ್ಪಿಸಿದೆ. ಈ ನೇಪಥ್ಯದಲ್ಲಿ ಶ್ರೀ ವಕುಳ ಮಾತಾ ದೇವಾಲಯದ ವಾರ್ಷಿಕೋತ್ಸವವು ಶುಕ್ರವಾರ ನಯನಾನಂದಕರವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಆಲಯದಲ್ಲಿ ಏರ್ಪಾಟು ಮಾಡಿರುವ ಯಾಗಶಾಲೆಯಲ್ಲಿ ವೈಖಾನಸ ಆಗಮ ಪಂಡಿತರು, ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಅಂಕುರಾರ್ಪಣೆ, ಮಹಾಶಾಂತಿ ಹೋಮ, ಪೂರ್ಣಾಹುತಿ ಕಾರ್ಯಕ್ರಮಗಳನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ ಅರ್ಚಕರು ಪವಿತ್ರ ದ್ರವ್ಯಗಳನ್ನು ತುಂಬಿದ 108 ಕಳಶಗಳಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ತದನಂತರ ಶ್ರೀ ವಕುಳ ಮಾತೆ ಅಮ್ಮನವರ ಉತ್ಸವ ಮೂರ್ತಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ಶೋಭಾಯಮಾನವಾಗಿ ನಿರ್ವಹಿಸಿ ಧೂಪ ದೀಪ ನಿವೇದನೆ ಮಹಾಮಂಗಳಾರತಿ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಪ್ರತ್ಯೇಕ ಶ್ರೇಣಿ ಉಪ ಕಾರ್ಯನಿರ್ವಹಣಾಧಿಕಾರಿ ವರಲಕ್ಷ್ಮಿ, ಇತರೆ ಅಧಿಕಾರಿಗಳು, ಭಕ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಶ್ರೀ ವಕುಳ ಮಾತೆ ಆಲಯದ ಅರ್ಚಕರು ಅರವಿಂದ ಸ್ವಾಮಿ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಸುಂದರರಾಜಸ್ವಾಮಿಯವರ ಅವತಾರ ಮಹೋತ್ಸವ ವೈಭವವಾಗಿ ಪರಿಸಮಾಪ್ತಿಯಾಯಿತು. 3 ದಿನಗಳು ಬಹಳ ವಿಶೇಷವಾಗಿ ನಿರ್ವಹಿಸಿದ ಉತ್ಸವಗಳಲ್ಲಿ ಕೊನೆಯ ದಿನವಾದ ಗುರುವಾರ ಶ್ರೀದೇವಿ ಭೂದೇವಿ ಸಮೇತ ಸುಂದರರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಚನ, ಉಂಜಲ್ ಸೇವೆ, ಆನಂತರ ಸ್ವಾಮಿಗೆ ಗರುಡ ವಾಹನ ಸೇವೆ ಭಕ್ತಿರಸಭರಿತವಾಗಿ ನಿರ್ವಹಿಸಿದರು. ತಿರುಮಲ ತಿರುಪತಿ ಆದುರ್ಯದಲ್ಲಿ ತಿರುಚಾನೂರು ಕ್ಷೇತ್ರದ ಶ್ರೀ ಪದ್ಮಾವತಿ ದೇವಿ ಸನ್ನಿಧಿಯಲ್ಲಿ ನೆಲೆಸಿರುವ ಶ್ರೀ ಸುಂದರರಾಜಸ್ವಾಮಿಯವರ ಅವತಾರ ಮಹೋತ್ಸವಗಳು ಕೊನೆಯ ದಿನ ಗುರುವಾರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಚನ ನಿರ್ವಹಿಸಿದರು. ಆನಂತರ ಅರ್ಚಕರು ಉತ್ಸವ ಮೂರ್ತಿಗಳನ್ನು ಆಲಯದಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ಮುಖಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿ ಆನಂತರ ಮಂಗಳವಾದ್ಯ, ವೇದ ಮಂತ್ರೋಚ್ಚಾರಣೆಗಳ ನಡುವೆ ಹಾಲು, ಮೊಸರು, ಜೇನು, ಎಳನೀರು, ಚಂದನಗಳಂತಹ ಸುಗಂಧಭರಿತ ದ್ರವ್ಯಗಳೊಂದಿಗೆ ಸ್ವಾಮಿಯವರಿಗೆ ಪಾಂಚರಾತ್ರ ಆಗಮೋಕ್ತವಾಗಿ ಸ್ನಪನ ತಿರುಮಂಚನ ನಿರ್ವಹಿಸಿದರು. ತದನಂತರ ಸ್ವಾಮಿ ಅಮ್ಮನವರಿಗೆ ಪುಷ್ಪಮಾಲೆಗಳಿಂದ ಪ್ರತ್ಯೇಕವಾಗಿ ಅಲಂಕರಿಸಿ ನಿವೇದನೆ ಸಮರ್ಪಿಸಿ ನಂತರ ಕುಂಭ ಮಹಾ ಮಂಗಳಾರತಿ ಸಮರ್ಪಿಸಿದರು. ಇನ್ನು ಅವತಾರ ಮಹೋತ್ಸವದ ಅಂಗವಾಗಿ ಗುರುವಾರ ಸಾಯಂಕಾಲ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ಉಂಜಲ್ ಸೇವೆಯನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ವೇದ, ನಾದ, ಗಾನ ಸಹಿತವಾಗಿ ಅತ್ಯಂತ ಭಕ್ತಿರಸಭರಿತವಾಗಿ ಸ್ವಾಮಿ ಅಮ್ಮನವರಿಗೆ ಉಂಜಲ್ ಸೇವೆ ನೆರವೇರಿತು. ಆನಂತರ ಗುರುವಾರ ರಾತ್ರಿ ಶ್ರೀ ಸುಂದರರಾಜಸ್ವಾಮಿಯವರಿಗೆ ಗರುಡ ವಾಹನ ಸೇವೆಯನ್ನು ನಿರ್ವಹಿಸಿದರು. ಸ್ವರ್ಣಾಭರಣ, ಸುಗಂಧಭರಿತ ಪುಷ್ಪಮಾಲೆಗಳೊಂದಿಗೆ ಶ್ರೀ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನರಾಗಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ತಿರುಚಾನೂರು ಕ್ಷೇತ್ರದ ಮಾಡಬೀದಿಗಳಲ್ಲಿ ಶ್ರೀ ಸುಂದರರಾಜಸ್ವಾಮಿಯವರ ಗರುಡ ವಾಹನ ಸೇವೆ ನಯನ ಮನೋಹರವಾಗಿ ಸಾಗಿತು. ತಿರುಪತಿ ಅಲಿಪಿರಿಯಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರ ದಿವ್ಯ ಕಾಂತಿಗಳೊಂದಿಗೆ ಪ್ರಜ್ವಲಿಸಿತು.
ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆಗಳು ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಘನವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ತುಳಸಿ ಹೋಮಾಲೆಗಳಿಂದ ಅಲಂಕರಿಸಿ ಧೂಪ, ದೀಪ, ನೈವೇದ್ಯಗಳನ್ನು ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಭಕ್ತರಿಗೆ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. ತೆಲುಗು ರಾಜ್ಯಗಳಿಗೆ ಸೇರಿರುವ ಬಂಜಾರ ಪೀಠಾಧಿಪತಿಗಳಿಗೆ ತಿರುಪತಿಯ ಹಾಥಿರಾಮ್ಜಿ ಮಠದಲ್ಲಿ ಪೂಜೆಗಳನ್ನು ಮಾಡುವ ಅವಕಾಶವನ್ನು ಕಲ್ಪಿಸಬೇಕು ಎಂದು ತೆಲಂಗಾಣ ರಾಜ್ಯದ ವಿವಿಧ ಬಂಜಾರ ಪೀಠಾಧಿಪತಿಗಳು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರಿಗೆ ವಿಜ್ಞಾಪಿಸಿದರು. ಈ ತಿಂಗಳ 30ನೇ ತಾರೀಕು ಹಾಥಿರಾಮ್ ಬಾವಾಜಿ ಜಯಂತಿ ಸಂದರ್ಭವಾಗಿ ಬಂಜಾರ ಪೀಠಾಧಿಪತಿಗಳು ಪೂಜಾರಿಗಳಿಗೆ ಮಠದಲ್ಲಿ ಪ್ರತ್ಯೇಕ ಪೂಜೆಗಳನ್ನು ಮಾಡುವ ಅವಕಾಶ ಕಲ್ಪಿಸುವುದರೊಂದಿಗೆ ನೈವೇದ್ಯ ಸಮರ್ಪಿಸುವುದಕ್ಕಾಗಿ ಏರ್ಪಾಟುಗಳನ್ನು ಮಾಡಿಕೊಡಬೇಕು ಎಂದು ವಿಜ್ಞಾಪಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರು ಸ್ಪಂದಿಸುತ್ತಾ ಹಾಥಿರಾಮ್ ಬಾವಾಜಿ ಜಯಂತಿಯ ಸಂದರ್ಭವಾಗಿ ಪ್ರತ್ಯೇಕ ಪೂಜೆಗಳನ್ನು ಮಾಡುವುದಕ್ಕೆ, ನೈವೇದ್ಯ ಸಮರ್ಪಿಸುವುದಕ್ಕಾಗಿ ಅವಕಾಶವನ್ನು ಕಲ್ಪಿಸುವೆವು ಎಂದು ಆಶ್ವಾಸನೆ ನೀಡಿದರು. ಹಾಗೆಯೇ ಅತಿ ಶೀಘ್ರದಲ್ಲಿ ಹಾಥಿರಾಮ್ ಬಾವಾಜಿ ಪೀಠ ನಿರ್ವಾಹಕರ ಗಿರಿಜನ ಪೀಠಾಧಿಪತಿಗಳೊಂದಿಗೆ ಪ್ರತ್ಯೇಕ ಸಮಾವೇಶ ನಿರ್ವಹಿಸುವೆವು ಎಂದು ಬಿಆರ್ ನಾಯ್ಡು ಆಶ್ವಾಸನೆ ನೀಡಿದರು. ತಿರುಪತಿಯ ಪಾದಾಲ ಮಂಟಪವು ಭಕ್ತರಿಂದ ತುಂಬಿ ತುಳುಕುತ್ತಿರುವ ದೃಶ್ಯ ನಯನ ಮನೋಹರವಾಗಿತ್ತು. ವಾರದ ಕೊನೆಯ ದಿನವಾದ್ದರಿಂದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ತಿರುಮಲ ಶ್ರೀ ಶ್ರೀನಿವಾಸನ ದರ್ಶನಕ್ಕೆ ತೆರಳಿ ಬಂದಿರುವರು. ನಡಿಗೆ ಮಾರ್ಗದಲ್ಲಿ ಬರುವ ಭಕ್ತರ ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಪಾದಾಲ ಮಂಟಪ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯ ಜನಸಂದಣಿಯಿಂದ ಕೂಡಿತ್ತು. ಮೊದಲಿಗೆ ಮೆಟ್ಟಿಲು ಮಾರ್ಗದಲ್ಲಿ ತೆಂಗಿನಕಾಯಿ ಒಡೆದು ಆರತಿ ಬೆಳಗಿದರು. ಆನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಪಾದಗಳನ್ನು ಶಿರದ ಮೇಲೆ ಇಟ್ಟು ಆಲಯದಲ್ಲಿ ಪ್ರದಕ್ಷಿಣೆ ಮಾಡಿ ಆನಂತರ ಸ್ವಾಮಿಯವರನ್ನು ದರ್ಶಿಸಿ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ನಡಿಗೆ ಮಾರ್ಗದ ಮೆಟ್ಟಿಲುಗಳಿಗೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆರತಿ ಬೆಳಗಿ ತಿರುಮಲಕ್ಕೆ ಪ್ರಯಾಣಿಸಿದರು. ತಿರುಮಲದಲ್ಲಿ ಭಕ್ತರ ಸಂಚಾರಕ್ಕೆ ಎಪಿಎಸ್ಆರ್ಟಿ ಬಸ್ಸುಗಳಲ್ಲಿ ಉಚಿತ ಸೇವೆಯನ್ನು ನೀಡುವುದಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ತಿಳಿಸಿದರು. ತಿರುಮಲದ ಅಶ್ವಿನಿ ಆಸ್ಪತ್ರೆಯ ಕೂಡಲಿ ಬಳಿ ಗುರುವಾರ ಬೆಳಗ್ಗೆ ನೂತನವಾದ ಉಚಿತವಾಗಿ ಭಕ್ತರು ಪ್ರಯಾಣಿಸುವ ಬಸ್ಸುಗಳಿಗೆ ಅಡಿಷನಲ್ ಇಒ ಅಧಿಕಾರಿಗಳೊಂದಿಗೆ ಕೂಡಿ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಬಸ್ಸಿಗೆ ಬಾವುಟವನ್ನು ತೋರಿಸಿ ಚಾಲನೆ ನೀಡಿದರು. ಉಚಿತ ಬಸ್ಸಿನಲ್ಲಿ ಸ್ವಲ್ಪ ದೂರ ಪ್ರಯಾಣಿಸಿದರು. ಈ ಕಾರ್ಯಕ್ರಮದಲ್ಲಿ ಎಪಿಎಸ್ಆರ್ಟಿಸಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪೈಡಿ ಚಂದ್ರಶೇಖರ್, ಟಿಟಿಡಿ ಟ್ರಾನ್ಸ್ಪೋರ್ಟ್ ಜಿಎಂ ಶೇಷಾರೆಡ್ಡಿ, ಡೆಪ್ಯೂಟಿ ಇಒ ಲೋಕನಾಥಂ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡಿದರು. ಜ್ಯೇಷ್ಠ ಮಾಸ ಗುರುವಾರದ ಶುಭ ವೇಳೆ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರು ಸುಗಂಧ ದ್ರವ್ಯಗಳಲ್ಲಿ ಪರಿಮಳಿಸಿದರು. ಶ್ರೀ ಮೇಧಾ ದಕ್ಷಿಣಾಮೂರ್ತಿ ಸ್ವಾಮಿಯವರ ದರ್ಶನದಿಂದ ಭಕ್ತರಿಗೆ ಸಕಲ ಜ್ಞಾನ ಫಲ ಸಿದ್ಧಿಸುವುದು. ಪಂಚಭೂತ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀಕಾಳಹಸ್ತಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭವಾಗಿ ಶ್ರೀ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಗುರು ದಕ್ಷಿಣಾಮೂರ್ತಿಗೆ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಿದರು. ಈ ಪ್ರಯುಕ್ತ ಮೊದಲಿಗೆ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ, ಭಕ್ತರಿಂದ ಸಂಕಲ್ಪ ಪೂಜೆ ನಿರ್ವಹಿಸಿದರು. ಆನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ದಿವ್ಯ ಪರಿಮಳ ದ್ರವ್ಯಗಳೊಂದಿಗೆ ಶ್ರೀ ಗುರು ದಕ್ಷಿಣಾಮೂರ್ತಿಯವರಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ತದನಂತರ ಹಳದಿ ವಸ್ತ್ರ, ಚಂದನ, ಕುಂಕುಮ, ಪುಷ್ಪಮಾಲೆಗಳು, ಕಡಲೆಕಾಳು ಹಾರಗಳಿಂದ ಸ್ವಾಮಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದರು. ನಿವೇದನೆ ಸಮರ್ಪಿಸಿ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು. ಭಕ್ತರು ಶ್ರೀ ಗುರು ದಕ್ಷಿಣಾಮೂರ್ತಿ ಉತ್ಸವಗಳಲ್ಲಿ ಪಾಲ್ಗೊಂಡು ಪಾವನರಾದರು. ಉಡುಪಿ ಕಾಪುವಿನ 3ನೇ ಮಾರಿಯಮ್ಮನ ಸನ್ನಿಧಿಯಲ್ಲಿ ಶತಚಂಡಿಕಾ ಯಾಗವನ್ನು ನೆರವೇರಿಸಲಾಯಿತು. ದೇವಾಲಯದ ಪ್ರಧಾನ ತಂತ್ರಿಗಳಾದ ವೇದಮೂರ್ತಿ ಅನಂತರಾಮ ತಂತ್ರಿ ಹಾಗೂ ವೇದಮೂರ್ತಿ ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಈ ಸಂಬಂಧ ಮಂಡಲ ಪೂಜೆ, ಕಳಶ ಪ್ರತಿಷ್ಠೆ ಮಾಡಿ ಸಪ್ತಶತಿ ಪಾರಾಯಣ ಮಾಡುವುದರ ಮೂಲಕ ಯಾಗಕ್ಕೆ ಮಂಗಳ ದ್ರವ್ಯವನ್ನು ಸಮರ್ಪಿಸಿ ಪೂರ್ಣಾಹುತಿ ಹಾಗೂ ಮಹಾಪೂಜೆಯನ್ನು ಮಾಡಿದರು. ನಂತರ ಮುತ್ತೈದೆ ಪೂಜೆ, ಕನ್ನಿಕಾ ಪೂಜೆಯನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ
ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರು ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆದವು. ಮೊದಲಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಬೆಳ್ಳಿ ಕವಚ ಧಾರಣೆ ಮಾಡಿ ನಯನ ಸುಂದರವಾಗಿ ಅಲಂಕಾರ ಮಾಡಲಾಯಿತು. ಆನಂತರ ಉಯ್ಯಾಲೆ ಸೇವೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ಗುರುಗಳ ಅನುಗ್ರಹ ಪಡೆದರು. ಹೊಸೂರು ಬಳಿ ಉಳಿಯಾಳಂ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ವಾರ್ಷಿಕೋತ್ಸವ ಪೂಜೆಗಳನ್ನು ವೈಭವದಿಂದ ನಿರ್ವಹಿಸಲಾಯಿತು. ಪ್ರತಿ ವರ್ಷ ಉಳಿಯಾಳಂ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ವಾರ್ಷಿಕೋತ್ಸವ ಪೂಜೆಗಳು ವಿಜೃಂಭಣೆಯಿಂದ ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಗ್ರಾಮದಲ್ಲಿ ಯಲ್ಲಮ್ಮ, ಕೋಟೆ ಮಾರಮ್ಮ, ಸಪ್ಪಳಮ್ಮ, ಮದ್ದೂರಮ್ಮ ಮುಂತಾದ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆಗಳು, ದೀಪಾರಾಧನೆ ನಿರ್ವಹಿಸಿದರು. ತರುವಾಯ ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಉಳಿಯಾಳಂ ಗ್ರಾಮದಲ್ಲಿ ಮೆರವಣಿಗೆ ನಿರ್ವಹಿಸಿದ ನಂತರ ಕರಗ ಉತ್ಸವ, ಅಗ್ನಿಕುಂಡ ಕಾರ್ಯಕ್ರಮ ನಿರ್ವಹಿಸಿದರು. ವಾರ್ಷಿಕೋತ್ಸವ ಪೂಜೆಗಳ ಅಂಗವಾಗಿ ಗ್ರಾಮಸ್ಥರು ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಕೋಟೆಯಲ್ಲಿ ಇರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ನಡೆದವು. ಇದರ ನಿಮಿತ್ತ ಮಠದ ಆವರಣದಲ್ಲಿ ಹೋಮಕುಂಡಗಳನ್ನು ನಿರ್ಮಿಸಿ ವಿವಿಧ ಹೋಮಗಳನ್ನು ಆಚರಿಸಲಾಯಿತು. ತರುವಾಯ
ಆವನಿ ಶೃಂಗೇರಿ ಶಾರದಾ ಪೀಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳು ಆಗಮಿಸಿದರು. ಮಠದ ವತಿಯಿಂದ ಗುರುಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತವನ್ನು ನೀಡಿದರು. ತರುವಾಯ ಮಠದಲ್ಲಿ ಇರುವ ದೇವರುಗಳನ್ನು ದರ್ಶಿಸಿದರು. ಆನಂತರ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತದನಂತರ ಶಾರದಾದೇವಿಗೆ ಪೂಜೆಯನ್ನು ಸಲ್ಲಿಸಿದರು. ಅನೇಕ ಮಂದಿ ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಇರುವ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿ ಇರುವ ಕಾಲಭೈರವೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚ ಹಾಗೂ ಪರಿಮಳಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಇರುವ ಶ್ರೀ ನಾರಾಯಣ ತೀರ್ಥರ ಆಶ್ರಮದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಬೆಳಗ್ಗೆ ಶ್ರೀ ನಾರಾಯಣ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ಕೂಡ್ಲಗಿ ಆರ್ಯಾಕ್ಷೋಭ್ಯ ತೀರ್ಥರ ಮಠದ ಪೀಠಾಧಿಪತಿಗಳಾದ ಶ್ರೀ ರಘುಪ್ರಿಯ ತೀರ್ಥರ ಅಧ್ಯಕ್ಷತೆಯಲ್ಲಿ ಶ್ರೀ ಉಗ್ರಶಾಂತಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಪೂರ್ಣಾಹುತಿ ಜರುಗಿತು. ಸಂಜೆ ಶ್ರೀರಾಮದೇವರಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ದಿಂಡಿವನಂ ಪಕ್ಕದ ಪಾತಿರ ಪುಲಿಯೂರ್ನಲ್ಲಿ ಇರುವ ದ್ರೌಪದಿ ಅಮ್ಮನ್ ದೇವಸ್ಥಾನದಲ್ಲಿ ಅಗ್ನಿವಸಂತ ಪೆರುವಿಳಂಬ ನಡೆಯಿತು. ವಿಲ್ಲುಪುರಂ ಜಿಲ್ಲೆಯ ದಿಂಡಿವನಂ ಪಕ್ಕದಲ್ಲಿ ಇರುವ ಪಾತಿರ ಪುಲಿಯೂರ್ ಗ್ರಾಮದಲ್ಲಿ ಇರುವ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ದ್ರೌಪದಿ ಅಮ್ಮನ್ ದೇವಸ್ಥಾನವನ್ನು 2 ವರ್ಷಗಳ ಹಿಂದೆ ನವೀಕರಿಸಲಾಯಿತು ಹಾಗೂ ಮಹಾ ಕುಂಭಾಭಿಷೇಕ ನಡೆಸಲಾಯಿತು. ಇದರ ಅಂಗವಾಗಿ ಈ ದೇವಸ್ಥಾನದಲ್ಲಿ ಅಗ್ನಿವಸಂತ ಉತ್ಸವ ನಡೆಯಿತು. ಈ ಉತ್ಸವದ ಪ್ರಯುಕ್ತ ದ್ರೌಪದಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ನಿರ್ವಹಿಸಿದರು. ದೀಪಾರಾಧನೆ ಮಾಡಿದರು. ನಂತರ ಅಮ್ಮನವರ ಮೆರವಣಿಗೆ ನಿರ್ವಹಿಸಿದರು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಉಪವಾಸವನ್ನು ಆಚರಿಸಿ ಪೂಜೆಗಳನ್ನು ನಿರ್ವಹಿಸಿ ತಮ್ಮ ಹರಕೆಗಳನ್ನು ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರು ಜಿಲ್ಲೆಯ ಆತ್ಕೂರು ಗ್ರಾಮದಲ್ಲಿ ಇರುವ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಧೀರ ತೀರ್ಥರ ಆರಾಧನಾ ಮಹೋತ್ಸವ ಜರುಗಿತು. ಬೆಳಗ್ಗೆ ಶ್ರೀ ಸತ್ಯಧೀರ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ನೆರವೇರಿಸಿ ನಂತರ ವಿವಿಧ ಹೂವುಗಳಿಂದ ಅಲಂಕರಿಸಲಾಯಿತು. ನಂತರದಲ್ಲಿ ಪಂಡಿತರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಕಾಳಿಯಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಮೊದಲಿಗೆ ಶ್ರೀ ಕಾಳಿಯಮ್ಮನಿಗೆ ಅರಿಶಿಣದಿಂದ ಅಲಂಕಾರ ಮಾಡಿ ಕುಂಕುಮ ಅರ್ಚನೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ವಿವಿಧ ಆರತಿಗಳನ್ನು ಬೆಳಗಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣಮಠದ ರಾಜಾಂಗಣದ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಪಣಂಬೂರು ವೆಂಕಟರಾಯ ಐತಾಳ ಸಂಸ್ಮರಣಾ ಯಕ್ಷಗಾನ ಸಪ್ತಾಹದ ಅಂಗವಾಗಿ ಭಾರ್ಗವ ವಿಜಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಶಯನೋ ನಾರದ ವಂದ್ಯ ಪಾವನ ಪನ್ನಗ ಶಯನ ನಾರದ ವಂದ್ಯ ಧಿತ್ತಾಂ ಧಿಂ ಗಿಡ ಗಿಡ ತಗದರಿ ಗಿಡ ಗಿಡ ತಗದಾಂ ಧಿತ್ತಾಂ ಧಿಂ ಗಿಡ ಗಿಡ ತಗದರಿ ಗಿಡ ಗಿಡ ತಗದಾಂ ಥರಿ ಗಿಡ ಗಿಡ ತಗದಾಂ ಥರಿ ಗಿಡ ಗಿಡ ತಗದಾಂ ಪತಿಯೇ ಪತಿಯೇ ಏನ ಬಣ್ಣಿಪೆ ಪತಿಯೇ ಪತಿಯೇ ಆ ಆ ಆ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.